ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ವಾದಿಷ್ಟವಾದ ಆರೋಗ್ಯಕರವಾದ ರಾಗಿ ಬಿಸ್ಕೆಟ್ನ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಸುಲಭ. ಮೊದಲನೇದಾಗಿ ಒಂದು ಬೌಲ್ಗೆ ತುಪ್ಪ ತೊಗೊಂಡಿದ್ದೀನಿ. ಇನ್ನೊಂದು ಬೌಲಲ್ಲಿ ಅಳತೆಗೋಸ್ಕರ ಹೇಳ್ತೀನಿ, ಒಂದು ಫುಲ್ ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಆ ಬೌಲ್ ತುಂಬ ಅದೇ ಬೌಲಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ತೊಗೋಬೋದು ನೀವು. ನನಗೆ ಗೋಧಿ ಹಿಟ್ಟು ಕನ್ವೀನಿಯಂಟ್ ಇತ್ತು, ಅದರ ನಂತರ ಇತ್ತು, ಹಾಗಾಗಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಬೌಲಲ್ಲಿ ಗೋಧಿ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಫುಲ್ ಕಪ್ಪು ಇದು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ತುಂಬ ಸಕ್ಕರೆ ಅವಶ್ಯಕತೆ ಇಲ್ಲ ಅದಕ್ಕೆ. ಆಮೇಲೆ ಪಿಂಚಪ್ ಸಾಲ್ಟ್ ಹಾಕಿದ್ದೀನಿ. ನೀವು ಬೇಕಂದರೆ ಅದಕ್ಕೆ ಏಲಕ್ಕಿ ಬೀಜನ ಪುಡಿ ಮಾಡಿ ಹಾಕೋಬೋದು. ಈಗ ಇದನ್ನು ಕಲಿಸ್ಕೊಳ್ಳೋಣ. ಕಲಿಸ್ಕೋಬೇಕಂದ್ರೆ ಚಪಾತಿ ಇಡ್ತಾರೆ ಗಟ್ಟಿಯಾಗಿ ಅದಿಮೆ ಕಲಿಸೋದೆಲ್ಲ. ಸುಮ್ಮನೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಿಮ್ಮ ಕೈಲಿ ಹೋಲ್ಡ್ ಮಾಡೋ ಥರ ನೀವು ಮಾಡ್ಕೋಬೇಕು. ಅಂದರೆ ಅಷ್ಟು ಹದದಲ್ಲಿದ್ದರೆ ಸಾಕು. ಆಮೇಲೆ ಮುದ್ದೆ ಮಾಡೋ ಥರ ರೌಂಡಿಗೆ ಈಗ ಉಂಡೆ ಮಾಡಬೇಕಾದ್ರೆ ಮುದ್ದೆ ಮಾಡೋ ಥರ ಮಾಡಬೇಡಿ. ಅದಕ್ಕೆ ನಿಮಗೆ ಏನಾದರೂ ತುಪ್ಪ ಕಡಿಮೆ ಆಯ್ತು ಅಂದರೆ 2 ಸ್ಪೂನ್ ಹಾಲು ಹಾಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಅದು ಸರಿ ಆಗ್ತಿಲ್ಲ ಅಂತಂದಾಗ ಇಲ್ಲೇ 2 ಸ್ಪೂನ್ ತುಪ್ಪನೇ ಹಾಕೊಳ್ಳಿ. ಆದರೆ ತುಂಬ ಎಣ್ಣೆನೂ ಹಾಕಬಾರ್ದು ಅಥವಾ ತುಪ್ಪನೂ ಇದಕ್ಕೆ ಹಾಕಬಾರ್ದು. ಅಥವಾ ಬಟರ್ ಕೆಲವರು ಬೆಣ್ಣೆಲಿ ಮಾಡ್ತಾರೆ, ಅದು ತುಂಬ ಅದನ್ನು ಹಾಕಬಾರ್ದು. ಹದ ನೋಡ್ಕೊಂಡು ಅಷ್ಟೇ ಹಾಕಬೇಕು. ಅದು ಜಸ್ಟ್ ಅದು ಬೈಂಡಿಂಗ್ ಕೂತ್ಕೋಬೇಕಷ್ಟೇ, ಆಯಿತಾ. ಹೀಗೆ ಪ್ರೆಸ್ ಮಾಡಿ ಮಾಡೋದಲ್ಲ. ನೋಡಿ, ಈಗ ನಾನು ಹೇಗೆ ಮಾಡ್ತಾ ಇದ್ದೀನಿ, ಜಸ್ಟ್ ಹಿಂಗೆ ಉಂಡೆ ಮಾಡಿದೆ. ಆಮೇಲೆ ಅದನ್ನು ಎರಡು ಕೈಲಿ ಹೋಲ್ಡ್ ಮಾಡಿ ಹಿಂಗೆ ಸೈಡಿಗೆ ಒಂದು ಶೇಪ್ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಟೂತ್ಪಿಕ್ಕಿಂದ ಅದಕ್ಕೆ ಡಿಸೈನ್ ಎಲ್ಲ ಮಾಡ್ಕೋಬೋದು ಅಥವಾ ಡಿಸೈನ್ ಸ್ಪೂನ್ಗಳಿಂದ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಡಿಸೈನ್ ಮಾಡಿದೆ. ಈಗ ಮಾರಿ ಬಿಸ್ಕೆಟ್ ಮೇಲೆ ಇರ್ತಾರೆ ಆ ಥರ ಟೂತ್ಪಿಕ್ಕಲ್ಲೆಲ್ಲ ಡಿಸೈನ್ ಮಾಡಿದೆ. ಈ ಸತಿ ಏನೂ ಮಾಡಲಿಲ್ಲ ನಾನು. ಇದೆಲ್ಲ ಆದಮೇಲೆ ನೀವು ಒಲೆಯಲ್ಲಿ ಒಂದು ರೊಟ್ಟಿ ತಾವ ಇಟ್ಕೊಂಡು, ಅಂದರೆ ರೊಟ್ಟಿ ಹಂಚಿನ ಇಟ್ಕೊಳ್ಳಿ ಬಿಸಿಗೆ. ಅದ್ರ ಮೇಲೆ ರಿಂಗ್ ನಾನು ಏನೂ ಇಟ್ಟಿಲ್ಲ, ಆಮ್ಲೆಟ್ ಮಾಡೋ ತಾವನ ಇಟ್ಟಿದ್ದೀನಿ. ಆ ತಾವಾಗೆ ತುಪ್ಪ ಸವರಿದ್ದೀನಿ, ಆಯಿತಾ. ಯಾಕಂದರೆ ಅಂಟಬಾರ್ದಲ್ವ ಅಂತೇಳ್ಬಿಟ್ಟು ಎರಡನ್ನೂ ಬಿಸಿ ಇಟ್ಟ ಮೇಲೆ ನಾವು ಮಾಡ್ಕೊಂಡಿರೋಂಥ ಬಿಸ್ಕೆಟ್ ಇಡೋಣ. ದೂರ ಇಡಬೇಕು, ಯಾಕಂದರೆ ಬೆಂದ ಮೇಲೆ ಅದು ಅರಳುತ್ತೆ. ಈಗಲೇ ತೋರಿಸ್ತೀನಿ ಡಿಫ್ರೆನ್ಸ್ ನಿಮಗೆ. ಈಗ ನೋಡಿ, ಇದು ದೂರ ಇಟ್ಟಿದ್ದೀನಿ. ಎಷ್ಟು ಸಣ್ಣದಾಗಿದೆ ಅಲ್ವಾ ಮಾಡಿರೋದಂಥದ್ದು, ಈಗ ಮಾಡಿರೋ ಬಿಸ್ಕೆಟು. ಇದಕ್ಕೆ ಮುಚ್ಚೋಣ, ಯಾಕಂದರೆ ಅದು ಬೇಯಬೇಕಲ್ವ ಅದಕ್ಕೆ. ಇದೆಲ್ಲ ಬೆಂದಾದಮೇಲೆ ಈಗ ನೋಡಿ ಇದನ್ನು ತೆಗಿತೀನಿ. ಈಗ ನೋಡಿ ಎಷ್ಟು ಅಗಲ ಹರಡ್ಕೊಂಡಿದೆ. ಅದಕ್ಕೆ ನಾನು ದೂರ ಇಡಿ ಅಂತ ಅಂದೆ. ಆಮೇಲೆ ಒಂದು 16 ನಿಮಿಷ ಸಾಕು ಮ್ಯಾಕ್ಸಿಮಮ್. ನಾನು ಕರೆಕ್ಟ್ 16ರಿಂದ 17 ನಿಮಿಷಕ್ಕೆ ತೆಗೆದಿದ್ದೀನಿ. ಮತ್ತು ತೆಗೆದ ತಕ್ಷಣ ಬಿಸಿಲು ತಿನ್ನೋಕೆ ಹೋಗ್ಬಿಡಿ ಅಥವಾ ಮುಟ್ಟಿ ಹೊಡಿಯೋಕ್ಕೆಲ್ಲ ಹೋಗ್ಬಿಡಿ. ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಿ, ಅಂದರೆ ಆರಲಿಕ್ಕೆ ಬಿಡಿ. ಆದಮೇಲೆ ನೀವು ತಿನ್ಕೊಳ್ಳಿ. ಆಗ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ. ಅಂಗಡಿಗಿಂತಲೂ ಚೆನ್ನಾಗಿರುತ್ತೆ ಬಿಸ್ಕೆಟು. ಮಾಡಿ ನೋಡಿ, ನನಗೆ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.